ದಿನ ಬೆಳಗಾದ್ರೆ ಇವತ್ತು ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ನವೆಂಬರ್ ಕ್ರಾಂತಿ. ನವೆಂಬರ್ಗೆ ಹತ್ರದಲ್ಲಿದ್ದೀವಿ. ಆ ನವೆಂಬರ್ನಲ್ಲಿ ಯಾವ ರೀತಿಯಂತ ಕ್ರಾಂತಿ ಆಗುತ್ತೆ ಅನ್ನುವ ಕುತೂಹಲ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇದೆ. ಹಾಗಾಗಿ ಈ ನವೆಂಬರ್ ಕ್ರಾಂತಿ ಹಿನ್ನೆಲೆಯಲ್ಲಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ರಾಜಕೀಯದಲ್ಲಿ ಬದಲಾವಣೆ ಕೂಗು ಕೂಡ ಕೇಳಿ ಬರ್ತಾ ಇದೆ. ರಾಹುಲ್ ಅವರ ಕೈಯಲ್ಲಿ ನಾಯಕತ್ವ ಬದಲಾವಣೆ ಭವಿಷ್ಯ ಇರೋದು ಸತ್ಯ. ನವೆಂಬರ್ ಕ್ರಾಂತಿಗೆ ಹಾಗಾದ್ರೆ ಹೈಕಮಾಂಡ್ ಇಲ್ಲಿ ಟಕ್ಕರನ್ನ ಕೊಡುತ್ತಾ? ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಮೇಲೇನೆ ವಿಶ್ವಾಸವನ್ನ ಇಟ್ಟುಕೊಂಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಇರುವಂತದ್ದು ನಾಯಕತ್ವ ಬದಲಾವಣೆ. ಯಾರು ಆಗಬೇಕು ಅಥವಾ ಕಂಟಿನ್ಯೂ ಆಗಬೇಕಾ, ಏನಾದ್ರು ಚೇಂಜಸ್ ಬೇಕಾ ಅನ್ನೋದನ್ನ ನಿರ್ಧಾರವನ್ನ ತೆಗೆದುಕೊಳ್ಳೋದು ರಾಹುಲ್ ಗಾಂಧಿ ಅವರು ಮಾತ್ರ. ಇದು ರಾಜ್ಯದ ಕಾಂಗ್ರೆಸ್ನ ಎಲ್ಲ ನಾಯಕರಿಗೂ ಕೂಡ ಗೊತ್ತಿರುವಂತ ವಿಚಾರ. ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ ರಾಹುಲ್ ಗಾಂಧಿ ಅವರ ಮೇಲೇನೆ ವಿಶ್ವಾಸವನ್ನ ಇಟ್ರ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಕಿಚ್ಚು ನವೆಂಬರ್ ತಿಂಗಳು ಹತ್ರ ಆಗ್ತಾ ಇದ್ದಂತೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇದು. ಕುರ್ಚಿ ಕಾಳಗದ ಪೆನ್ ಟು ಪೆನ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನಿರಂತರವಾಗಿ ನೋಡ್ತಾ ಬರ್ತಾ ಇದ್ರಿ, ಈಗಲೂ ಕೂಡ ನೋಡ್ತಾ ಇದ್ದೀರಿ. ಹೈಕಮಾಂಡ್ ಅಂಗಳ ತಲುಪಿದ ನಾಯಕತ್ವ ಬದಲಾವಣೆಯ ಚರ್ಚೆ. ಸಿಎಂ ಆಗಿ ಮುಂದುವರಿಯುವ ವಿಶ್ವಾಸದಲ್ಲಿದ್ದಾರಂತೆ ಸಿದ್ದರಾಮಯ್ಯ ಅವರು. 2 ಬಾರಿ ಸಿಎಂ ಆಗಲು ರಾಹುಲ್ ಗಾಂಧಿ ಅವರೇ ಕಾರಣ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಹೀಗಾಗಿ ಈ ಬಾರಿಯೂ ಕೂಡ ಅವರು ಸಹಕಾರವನ್ನ ಕೊಡ್ತಾರೆ ಎನ್ನುವ ವಿಶ್ವಾಸದಲ್ಲಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಅವರು. 2013-18ರಲ್ಲಿ ಅವತ್ತು ಬದಲಾವಣೆ ಕೂಗು ಕೂಡ ಕ್ಯಾರೆ ಎನ್ನದೆ ಕಂಟಿನ್ಯೂ ಮಾಡಿಸಿದ್ರು. ಕಷ್ಟ ಕಾಲದಲ್ಲಿದ್ದಂತ ಸಿದ್ದರಾಮಯ್ಯ ಅವರ ಕೈ ಹಿಡಿದಿದ್ದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಮಾತಿಗೆ ಬದ್ಧವಾಗಿರಬೇಕು ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ತೀವ್ರ ಕುತೂಹಲ ಮೂಡಿಸಿದ ರಾಹುಲ್ ಗಾಂಧಿ ಅವರ ಮುಂದಿನ ನಡೆ. ನೋಡಿ, 2 ಬಾರಿ ಸಿಎಂ ಆಗೋದಕ್ಕೆ ರಾಹುಲ್ ಗಾಂಧಿ ಅವರೇ ಕಾರಣ. ಹೀಗಾಗಿ ಈ ಬಾರಿಯೂ ಕೂಡ ಸಹಕಾರವನ್ನ ಕೊಡ್ತಾರೆ ಅನ್ನುವ ವಿಶ್ವಾಸದಲ್ಲಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಅವರು. 2013ರಲ್ಲಿ ಪೂರ್ಣಾವಧಿ ಸಿಎಂ ಆಗೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದು ರಾಹುಲ್ ಗಾಂಧಿ ಅವರು. ಅವತ್ತು ಬದಲಾವಣೆ ಕೂಗಿಗೆ ಕ್ಯಾರೆ ಅನ್ನದೇ ರಾಹುಲ್ ಗಾಂಧಿ ಅವರನ್ನ ಕಂಟಿನ್ಯೂ ಮಾಡಿದ್ರು. ಕಷ್ಟ ಕಾಲದಲ್ಲಿ ಕೈ ಹಿಡಿದಿದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, 2 ಬಾರಿ ಸಂಕಷ್ಟದಲ್ಲಿ ಕೈ ಹಿಡಿದಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ವಿಶ್ವಾಸದಲ್ಲಿದ್ದಾರೆ. ಈಗಲೂ ಕೂಡ ಸಂಕಷ್ಟದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಈಗಲೂ ಕೂಡ ಮತ್ತೊಮ್ಮೆ ಕೈ ಹಿಡಿತಾರಾ ರಾಹುಲ್ ಗಾಂಧಿ ಅವರು? ಖಂಡಿತ ನಾಗೇಂದ್ರ ಬಾಬು, ಈ ವಿಶ್ವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಯಾಕಂದ್ರೆ ಅಹಿಂದ ವರ್ಗವನ್ನ ಸಂಘಟನೆ ಮಾಡಬೇಕು ದೇಶಾದ್ಯಂತ ಅಂತ ರಾಹುಲ್ ಗಾಂಧಿ ಒಂದು ಕಡೆ ಸಂಚಲನ ಮಾಡ್ತಾ ಇದ್ದಾರೆ ಮತ್ತು ಈ ಅಹಿಂದ ವಿಚಾರವಾಗಿ ಸಾಕಷ್ಟು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಅಹಿಂದ ನಾಯಕರನ್ನ ಬದಲಾವಣೆ ಮಾಡಲ್ಲ, ಅಹಿಂದ ನಾಯಕರಾಗಿ ಪ್ರಬಲವಾಗಿ ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದೇನೆ, ಹಾಗಾಗಿ ನನ್ನನ್ನು ಬದಲಾವಣೆ ಮಾಡಲ್ಲ ಅನ್ನುವಂಥ ಒಂದಷ್ಟು ವಿಶ್ವಾಸದಲ್ಲಿ ಸಿಎಂ ಇದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರ ನಿರ್ಧಾರವೇ ಬಹಳ ಅಂತಿಮವಾಗಿರ್ತಕ್ಕಂಥದ್ದು. ಯಾಕಂದ್ರೆ 2013-18ರವರೆಗೂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ 5 ವರ್ಷಗಳ ಕಾಲ ಪೂರ್ಣ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರ ಸಹಕಾರವೇ ಬಹಳ ಪ್ರಮುಖ ಆಗಿತ್ತು. ಮತ್ತು ಈ ಬಾರಿ 2023ರಲ್ಲಿ ಚುನಾವಣೆ ಆದ ಬಳಿಕ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಏನೋ ಅಧಿಕಾರಕ್ಕಾಗಿ ಜಟಾಪಟಿ ನಡೀತು. ಆ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಅವರ ನಿರ್ಧಾರವೂ ಕೂಡ ಬಹಳ ಪ್ರಮುಖವಾಗಿತ್ತು. ಸಿದ್ದರಾಮಯ್ಯ ಅವರು ಹಿರಿಯರಿದ್ದಾರೆ, ಅವರಿಗೆ ಮೊದಲ ಅವರಿಗೆ ಅವಕಾಶ ಕೊಡೋಣ ಅನ್ನುವಂಥ ಮಾತನ್ನ ಹೇಳಿದ್ರು. ಹಾಗಾಗಿ 2.5 ವರ್ಷದ ಬಳಿಕ ಕೂತು ಮತ್ತೆ ಮಾತಾಡೋಣ ಅನ್ನುವಂಥ ಚರ್ಚೆಯನ್ನು ಕೂಡ ಆಗ ಹೇಳಿದ್ರು. ಅದರ ಅರ್ಥ ಸಿಎಂ ಬದಲಾವಣೆ ಆಗೇ ಬಿಡುತ್ತೆ ಅಥವಾ ನಾಯಕತ್ವ ಬದಲಾವಣೆ ಆಗೇ ಬಿಡುತ್ತೆ ಅನ್ನುವಂಥದ್ದಲ್ಲ. ಇನ್ನು 2.5 ವರ್ಷ ಆದ ಬಳಿಕ ಅದು ಕೂತು ಮಾತನಾಡಿ ಯಾವಾಗ ಬದಲಾವಣೆ ಮಾಡೋದಾದ್ರೆ ನಾಯಕತ್ವವನ್ನು ಯಾವಾಗ ಮಾಡಬೇಕು ಅನ್ನುವಂಥದ್ದು ಒಂದು ನಿರ್ಧಾರ ಮಾಡಬೇಕಾಗಿದೆ. ಕ್ಯಾಬಿನೆಟ್ ನಿರ್ಧಾರ ಮಾಡೋದ ಪುನರ್ರಚನೆ ಆದ್ರೆ ಯಾವ ರೀತಿಯಾಗಿ ರಚನೆ ಮಾಡಬೇಕು ಅನ್ನುವಂಥದ್ದು ಇನ್ನೊಂದಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಕರೆದು ಮಾತನಾಡ್ತಾರೆ ಅನ್ನುವಂಥ ಚರ್ಚೆಯಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಥ್ಯಾಂಕ್ ಯು ಬಸವರಾಜ್ ನಮ್ಮೆಲ್ಲ ಮಾಹಿತಿಗಾಗಿ. ನವೆಂಬರ್ ಕ್ರಾಂತಿ ಕಿಚ್ಚು ನವೆಂಬರ್ ತಿಂಗಳು ಹತ್ರ ಆಗ್ತಾ ಇದ್ದಂತೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ.
ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇದು. ಕುರ್ಚಿ ಕಾಳಗದ ಪಿನ್ ಟು ಪಿನ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನಿರಂತರವಾಗಿ ನೋಡ್ತಾ ಬರ್ತಾ ಇದ್ರಿ, ಈಗಲೂ ಕೂಡ ನೋಡ್ತಾ ಇದ್ದೀರಿ. ಹೈಕಮಾಂಡ್ ಅಂಗಳ ತಲುಪಿದ ನಾಯಕತ್ವ ಬದಲಾವಣೆಯ ಚರ್ಚೆ. ಸಿಎಂ ಆಗಿ ಮುಂದುವರಿಯುವ ವಿಶ್ವಾಸದಲ್ಲಿದ್ದಾರಂತೆ ಸಿದ್ದರಾಮಯ್ಯ ಅವರು. 2 ಬಾರಿ ಸಿಎಂ ಆಗಲು ರಾಹುಲ್ ಗಾಂಧಿ ಅವರೇ ಕಾರಣ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಹೀಗಾಗಿ ಈ ಬಾರಿಯೂ ಕೂಡ ಅವರು ಸಹಕಾರವನ್ನ ಕೊಡ್ತಾರೆ ಎನ್ನುವ ವಿಶ್ವಾಸದಲ್ಲಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಅವರು. 2013-18ರಲ್ಲಿ ಅವತ್ತು ಬದಲಾವಣೆ ಕೂಗು ಕೂಡ ಕ್ಯಾರೆ ಎನ್ನದೇ ಕಂಟಿನ್ಯೂ ಮಾಡ್ತಿದ್ರು. ಕಷ್ಟ ಕಾಲದಲ್ಲಿದ್ದಂತ ಸಿದ್ದರಾಮಯ್ಯ ಅವರ ಕೈ ಹಿಡಿದಿದ್ದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಮಾತಿಗೆ ಬದ್ಧವಾಗಿರಬೇಕು ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ತೀವ್ರ ಕುತೂಹಲ ಮೂಡಿಸಿದ ರಾಹುಲ್ ಗಾಂಧಿ ಅವರ ಮುಂದಿನ ನಡೆ. ನೋಡಿ, 2 ಬಾರಿ ಸಿಎಂ ಆಗೋದಕ್ಕೆ ರಾಹುಲ್ ಗಾಂಧಿ ಅವರೇ ಕಾರಣ. ಹೀಗಾಗಿ ಈ ಬಾರಿಯೂ ಕೂಡ ಸಹಕಾರವನ್ನ ಕೊಡ್ತಾರೆ ಅನ್ನುವ ವಿಶ್ವಾಸದಲ್ಲಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಅವರು. 2013ರಲ್ಲಿ ಪೂರ್ಣಾವಧಿ ಸಿಎಂ ಆಗೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದು ರಾಹುಲ್ ಗಾಂಧಿ ಅವರು. ಅವತ್ತು ಬದಲಾವಣೆ ಕೂಗಿಗೆ ಕ್ಯಾರೆ ಅನ್ನದೇ ರಾಹುಲ್ ಗಾಂಧಿ ಅವರನ್ನ ಕಂಟಿನ್ಯೂ ಮಾಡಿದ್ರು. ಕಷ್ಟ ಕಾಲದಲ್ಲಿ ಕೈ ಹಿಡಿದಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, 2 ಬಾರಿ ಸಂಕಷ್ಟದಲ್ಲಿ ಕೈ ಹಿಡಿದಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ವಿಶ್ವಾಸದಲ್ಲಿದ್ದಾರೆ. ಈಗಲೂ ಕೂಡ ಸಂಕಷ್ಟದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಈಗಲೂ ಕೂಡ ಮತ್ತೊಮ್ಮೆ ಕೈ ಹಿಡಿತಾರಾ ರಾಹುಲ್ ಗಾಂಧಿ ಅವರು? ಖಂಡಿತ ನಾಗೇಂದ್ರ ಬಾಬು, ಈ ವಿಶ್ವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಯಾಕಂದ್ರೆ ಅಹಿಂದ ವರ್ಗವನ್ನ ಸಂಘಟನೆ ಮಾಡಬೇಕು ದೇಶಾದ್ಯಂತ ಅಂತ ರಾಹುಲ್ ಗಾಂಧಿ ಒಂದು ಕಡೆ ಸಂಚಲನ ಮಾಡ್ತಾ ಇದ್ದಾರೆ ಮತ್ತು ಈ ಅಹಿಂದ ವಿಚಾರವಾಗಿ ಸಾಕಷ್ಟು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಅಹಿಂದ ನಾಯಕರನ್ನ ಬದಲಾವಣೆ ಮಾಡಲ್ಲ, ಅಹಿಂದ ನಾಯಕರಾಗಿ ಪ್ರಬಲವಾಗಿ ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದೇನೆ, ಹಾಗಾಗಿ ನನ್ನನ್ನು ಬದಲಾವಣೆ ಮಾಡಲ್ಲ ಅನ್ನುವಂಥ ಒಂದಷ್ಟು ವಿಶ್ವಾಸದಲ್ಲಿ ಸಿಎಂ ಇದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರ ನಿರ್ಧಾರವೇ ಬಹಳ ಅಂತಿಮವಾಗಿರ್ತಕ್ಕಂಥದ್ದು. ಯಾಕಂದ್ರೆ 2013-18ವರೆಗೂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ 5 ವರ್ಷಗಳ ಕಾಲ ಪೂರ್ಣ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರ ಸಹಕಾರವೇ ಬಹಳ ಪ್ರಮುಖ ಆಗಿತ್ತು. ಮತ್ತು ಈ ಬಾರಿ 2023ರಲ್ಲಿ ಚುನಾವಣೆ ಆದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಏನೋ ಅಧಿಕಾರಕ್ಕಾಗಿ ಜಟಾಪಟಿ ನಡೀತು. ಆ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಅವರ ನಿರ್ಧಾರವೂ ಕೂಡ ಬಹಳ ಪ್ರಮುಖವಾಗಿತ್ತು. ಸಿದ್ದರಾಮಯ್ಯ ಅವರು ಹಿರಿಯರಿದ್ದಾರೆ, ಅವರಿಗೆ ಮೊದಲ ಅವರಿಗೆ ಅವಕಾಶ ಕೊಡೋಣ ಅನ್ನುವಂಥ ಮಾತನ್ನ ಹೇಳಿದ್ರು. ಹಾಗಾಗಿ 2.5 ವರ್ಷದ ಬಳಿಕ ಕೂತು ಮತ್ತೆ ಮಾತಾಡೋಣ ಅನ್ನುವಂಥ ಚರ್ಚೆಯನ್ನು ಕೂಡ ಆಗ ಹೇಳಿದ್ರು. ಅದರ ಅರ್ಥ ಸಿಎಂ ಬದಲಾವಣೆ ಆಗೇ ಬಿಡುತ್ತೆ ಅಥವಾ ನಾಯಕತ್ವ ಬದಲಾವಣೆ ಆಗೇ ಬಿಡುತ್ತೆ ಅನ್ನುವಂಥದ್ದಲ್ಲ. ಇನ್ನು 2.5 ವರ್ಷ ಆದ ಬಳಿಕ ಅದು ಕೂತು ಮಾತನಾಡಿ ಯಾವಾಗ ಬದಲಾವಣೆ ಮಾಡೋದಾದ್ರೆ ನಾಯಕತ್ವವನ್ನು ಯಾವಾಗ ಮಾಡಬೇಕು ಅನ್ನುವಂಥದ್ದು ಒಂದು ನಿರ್ಧಾರ ಮಾಡಬೇಕಾಗಿದೆ. ಕ್ಯಾಬಿನೆಟ್ ನಿರ್ಧಾರ ಮಾಡೋದ ಪುನರ್ರಚನೆ ಆದ್ರೆ ಯಾವ ರೀತಿಯಾಗಿ ರಚನೆ ಮಾಡಬೇಕು ಅನ್ನುವಂಥದ್ದು ಇನ್ನೊಂದಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಕರೆದು ಮಾತನಾಡ್ತಾರೆ ಅನ್ನುವಂಥ ಚರ್ಚೆಯಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಥ್ಯಾಂಕ್ ಯು ಬಸವರಾಜ್, ನಮ್ಮೆಲ್ಲ ಮಾಹಿತಿಗಾಗಿ.